ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಾವು ಅಂದ್ಕೊಂಡಿದ್ವಿ ಮಿಡ್ ವೀಕ್ ಎಲಿಮಿನೇಷನ್ನ ಥರ್ಸ್ಡೇ ಎಪಿಸೋಡ್ ಅಂದರೆ ಗುರುವಾರದ ಎಪಿಸೋಡಲ್ಲಿ ಟೆಲಿಕೇಸ್ಟ್ ಮಾಡ್ತಾರೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಬುಧವಾರನೇ ಒಂದು ಎಲಿಮಿನೇಷನ್ ಆಗೋಗಂಗೆ ಕಾಣಿಸ್ತಾ ಇದೆ. ನೋಡೋಕೆ ಮಾತ್ರ ತುಂಬ ಎಮೋಷ್ನಲ್ ಆಗಿದೆ. ಲಾಸ್ಟ್ ಟೈಮು ತನಿಷಾ ಅವರ ಎಲಿಮಿನೇಷನ್ ಹೆಂಗಾಯಿತೋ ಹಾಗೆ ಇದೇ ರೀತಿ ಎಲಿಮಿನೇಷನ್ ಆಗೋ ಥರನೇ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ವೋಟಿಂಗ್ ಆಧಾರನ ಬಿಟ್ಬಿಟ್ಟು ಯಾವ ಒಂದು ಕಂಟೆಸ್ಟೆಂಟ್ಸು ಮೆಜಾರಿಟಿ ಹೆಸರು ಹೇಳಿದಾರೋ ಅವ್ರನ್ನ ಆಚೆ ಹಾಕ್ತಾರಾ, ಇದು ಹೆಂಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ಪ್ಯಾಟ್ರನ್ ಹೆಂಗೆ ಒಂದು ಹೆಜ್ಜೆ ಬರ್ರಿ, ಎರಡು ಹೆಜ್ಜೆ ಮುಂದೆ ಬರ್ರಿ ಹಾಗಂತ ಹೇಳ್ಕೊಂಡು ಲಾಸ್ಟ್ಗೆ ತನಿಷಾ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾರಾ ಇಲ್ಲಾಂದರೆ ಬೇರೆ ಪ್ಯಾಟರ್ನ್ ಫಾಲೋ ಮಾಡ್ತಾರಾ ಕಾದು ನೋಡಬೇಕಾಗುತ್ತೆ. ಬಟ್ ನೋಡ್ತಾ ಇರೋದಕ್ಕಂತೂ ನಮಗೆ ಸೇಮ್ ಪ್ಯಾಟರ್ನ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಯಾವ್ಯಾವ ರೀಸನ್ ಕೊಟ್ಟಿರೋದು ಸರಿ ಅನಿಸುತ್ತಾ ತಪ್ಪು ಅನಿಸುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬೇಡಿ. ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡಿ, ಆಗ ಎಲ್ಲ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು ಅಂತ ಹೇಳ್ತಾ. ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರಕ್ಕೆ ಬರೋದಾದರೆ ಯಾರ್ಯಾರು ಯಾವ್ಯಾವ ಹೆಸರು ತೊಗೊಂಡಿದ್ದಾರೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗಲ್ಲ. ಬಟ್ 4 ಜನ ಯಾರ್ಯಾರ ಹೆಸರು ತೊಗೊಂಡಿದ್ದಾರೆ ಅನ್ನೋದಂತೂ ಗೊತ್ತಾಗುತ್ತೆ. ಮೋಕ್ಷಿತ್ ಅವರು ಗೌತಮಿ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ. ಸೀರಿಯಸ್ಲಿ ಇದು ನನಗೆ ಸ್ವಲ್ಪ ಶಾಕ್ ಅನ್ನಿಸ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಮತ್ತು ನಮ್ಮ ಗೌತಮಿ ಅವರು ಬಂದುಬಿಟ್ಟು ತ್ರಿವಿಕ್ರಮ್ ಅವ್ರ ಹೆಸರನ್ನ ತೊಗೊಂಡಿದ್ದಾರೆ. ಮಂಜಣ್ಣ ಭವ್ಯ ಅವ್ರದ್ದು, ಭವ್ಯ ಅವರು ಮಂಜಣ್ಣ ತೊಗೊಂಡಿರೋದು ಗೊತ್ತಾಗ್ತಾ ಇದೆ. ತ್ರಿವಿಕ್ರಮ್ ಅವರು ಮಂಜು ತೊಗೊಂಡಿದ್ದಾರೆ. ಸೊ ಇಷ್ಟು ಜನನು ಯಾರ್ಯಾರ ಹೆಸರು ತೊಗೊಂಡಿದ್ದಾರೋ ಡೆಫಿನೆಟ್ಲಿ ಇವರೆಲ್ಲರೂ ಟಫ್ ಕಂಟೆಸ್ಟೆಂಟ್ಸೇ. ಯಾರು ಕೂಡ ಒಂದು ವೀಕ್ ಕಂಟೆಸ್ಟೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಅವರು ವೀಕ್ ಕಂಟೆಸ್ಟೆಂಟ್ ಅಂತ ಆಗಿದ್ದಿದ್ರೆ ಡೆಫಿನೆಟ್ಲಿ ಇಲ್ಲಿವರೆಗೂ ಅಂತೂ ಅವ್ರಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಮತ್ತು ಗೌತಮಿ ಕೂಡ ಅಷ್ಟೇ. ನಾನೇ ಎಷ್ಟೊಂದು ಸಲ ಹೇಳಿದ್ದೀನಿ, ಪಾಸಿಟಿವಿಟಿ ಅಕ್ಕ ಮುಖವಾಡ ಹಾಕ್ಕೊಂಡು ಇದ್ದಾರೆ ಹಾಗೆ ಹಿಂಗೆ ಅಂತ ಎಲ್ಲನ 50 ಡೇಸ್ವರೆಗೂ. ಬಟ್ ಅದಾದ ನಂತರ ಅವರು ಮಂಜಣ್ಣಗೆ ಸಜೆಷನ್ ಕೊಟ್ಟಿದ್ದಾಗಿರ್ಬೋದು, ಸುದೀಪ್ ಸರಿಂದ ಸಜೆಷನ್ ಬಂದಾಗ ಅವರು ಅದನ್ನು ಅಳವಡಿಸ್ಕೊಂಡು ಮಂಜಣ್ಣಗೂ ಕೂಡ ಸಜೆಷನ್ ಕೊಟ್ಟಿದ್ದು. ಮತ್ತು ಇಲ್ಲಿವರೆಗೂ ಅವರು ಡೇ 1ಇಂದ ಹೆಂಗಿದ್ದಾರೆ ಹಾಗೆ ಇದ್ದಾರೆ. ಎಲ್ಲೂ ಅವ್ರ ಮುಖವಾಡ ಕಳಿಸಿ ಅವರು ಮುಖವಾಡ ಹಾಕ್ಕೊಂಡಿಲ್ಲ. ಸೊ ತುಂಬ ಚೆನ್ನಾಗೇ ಗೇಮ್ ಮಾಡಿಕೊಂಡು ಬಂದಿದ್ದಾರೆ ಗೌತಮಿಯವರು. ಬಟ್ ಟಫ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಅವರು ಕೊಡ್ತಿರೋ ರೀಸನ್ನು ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ. ಏನು ಯಾರ್ಯಾರು ಗೌತಮಿ ತೊಗೊಂಡಿದ್ದಾರೆ, ಏನೇನು ರೀಸನ್ ಕೊಟ್ಟಿದ್ದಾರೆ ಅನ್ನೋದಂತೂ ನಾವು ಕಾದು ನೋಡಬೇಕಾಗುತ್ತೆ. ಮೆಜಾರಿಟಿ ನನಗೆ ಧನರಾಜ್ ಅವರು ಮತ್ತು ಹನುಮಂತು ಅವರು ಯಾವ್ದು ತೊಗೊಂಡಿರ್ತಾರೆ ಅನ್ನೋದೇ ಕನ್ಫ್ಯೂಷನ್ನು. ಹನುಮಂತ್ ಅವರು ಭವ್ಯ ತೊಗೊಂಡಿರ್ತಾರ ಅಂತ ಅನ್ನಿಸ್ತಾ ಇದೆ. ಬಟ್ ತೊಗೊಂಡಿರೋ ಚಾನ್ಸಸ್ಸು ಕೂಡ ಅಷ್ಟೇ ಕಡಿಮೆ ಕೂಡ ಇರುತ್ತೆ. ಯಾಕಂದರೆ ಅದೇ ವ್ಯಕ್ತಿನೇ ಭವ್ಯ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ಹುಡುಗರಿಗಿಂತೂ ಚೆನ್ನಾಗಿ ಆಡ್ತಾರೆ, ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಭವ್ಯರನ್ನ ಸೆಲೆಕ್ಟ್ ಮಾಡಿದರು. ಅದೇ ಒಂದು ವ್ಯಕ್ತಿ ಈಗ ಭವ್ಯ ಈ ಮನೇಲಿ ಇರೋಕ್ಕೆ ಅರ್ಹರಿಲ್ಲ ಅಂತ ಆಚೆ ಹಾಕಿದ್ರೆ ಡೆಫಿನೆಟ್ಲಿ ಅದು ಉಲ್ಟಾ ಹೊಡೆಯುತ್ತೆ ಅಂತ ಬೇಸಿಕ್ ಅನಲೈಸೇಷನ್ ಆದರೂ ಹನುಮಂತ್ ಅವರು ಮಾಡ್ತಾರೆ. ಅಷ್ಟು ದಡ್ರಲ್ಲ. ಸೊ ಮೋಸ್ಟ್ಲಿ ಇಲ್ಲಿ ಹನುಮಂತ್ ಅವರು ಕೂಡ ನಮ್ಮ ಗೌತಮಿ ಅವ್ರ ಹೆಸರನ್ನೇ ತೊಗೊಂಡಿದ್ದಂಗಿದೆ. ಮತ್ತು ಧನರಾಜು ಐ ಥಿಂಕ್ ಈಸ್ ವೆರಿ ಕ್ಲಿಯರ್ ಗೌತಮಿನೇ ಅಂತ. ಸೊ ಮೆಜಾರಿಟಿ ವೋಟ್ಸ್ ಏನಾದರೂ ಬಂದು ಗೌತಮಿಯವರಾಗಿದ್ದಾರಾ, ಇಲ್ಲಾಂದರೆ ಈ ನೇಮ್ ಎಲ್ಲ ತೊಗೊಳ್ಳೋದು ಜಸ್ಟ್ ಒಂದು ಟಾಸ್ಕಾ, ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ಸ್ ಮೇಲೇ ಎಲಿಮಿನೇಟ್ ಮಾಡ್ತಾರಾ, ಕಾದು ನೋಡಬೇಕಾಗುತ್ತೆ. ಬಟ್ ರೀಸನ್ನು ಕೊಡೋದು ಮಾತ್ರ ಪ್ರತಿಯೊಬ್ಬರು ಕೂಡ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ರೀಸನ್ ಕೊಡೋದು ಗೌತಮಿ ಮತ್ತು ನಮ್ಮ ಭವ್ಯಗೌಡ ಅವ್ರದ್ದು ಇಬ್ಬರದೇನೆ ತೋರಿಸೋದು. ಭವ್ಯಗೌಡ ಅವರು ಮಂಜಣ್ಣಗೆ ಒಂದು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಡೆಫಿನೆಟ್ಲಿ ಅದು 100% ವ್ಯಾಲಿಡು ಅಂತಲೇ ಅನ್ನಿಸ್ತು. ಯಾಕಂದರೆ ಯಾವುದಾದ್ರೂ ಒಂದು ಫ್ಯಾಮಿಲಿ ಮನೆ ಒಳಗಡೆ ಬಂದು ಆಚೆ ಹೋಗಿದೆ ಅಂದರೆ ಅವರು ಚೇಂಜಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. 1-2% ಅಂತೂ ಚೇಂಜಸ್ಸು ಬೇರೆಯವರಲ್ಲಿ ಕಾಣಿಸ್ತು. ತ್ರಿವಿಕ್ರಮು ಭವ್ಯವರಿಂದ ದೂರ ಉಳಿಯೋಕ್ಕೆ ಟ್ರೈ ಮಾಡಿದ್ರು, ಪ್ರಪೋಸ್ ಮಾಡಿದ್ರು, ಅದು ಬೇರೆ ವಿಚಾರ. ಯಾಕಂದರೆ ಅವರ ರಿಯಲ್ ಫೀಲಿಂಗ್ಸ್ ಆಗಿತ್ತು. ಮತ್ತು ಭವ್ಯ ಅವರು ಕೂಡ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಅಡಾಪ್ಟ್ ಮಾಡಿಕೊಂಡ್ರು. ನನಗೆ ನಿಮಗೆ ನನ್ನ ಒಂದು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದರೆ ವ್ಯಕ್ತಿತ್ವ ನಾನು ನಿಮ್ಮಿಂದ ದೂರ ಇರ್ತೀನಿ, ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲರೂ ಮಾಡಿಫಿಕೇಷನ್ ಮಾಡಿಕೊಂಡ್ರು. ಬಟ್ ಮಂಜಣ್ಣ ಮಾತ್ರ ನನ್ನ ತಂಗಿಗೆ ನನ್ನ ಮಾತೇ ಕೊಟ್ಟಿಲ್ಲ, ಅದು ಊಫಿ ಅಷ್ಟೇ ಅಂತ ಕೂಡ ಮಾತಾಡಿರೋದುಂಟು ಗೌತಮಿಯವ್ರ ಹತ್ರ. ಸೊ ಈ ಒಂದು ರೀಸನ್ ಕೊಟ್ಟು ಭವ್ಯ ಅವರು ಮಂಜಣ್ಣಂದು ಕೆಳಗಡೆ ಹಾಕಿದ್ದು ಡೆಫಿನೆಟ್ಲಿ ಅದು ಕರೆಕ್ಟಾಗಿರುತ್ತೆ. ಮತ್ತು ಮಂಜಣ್ಣ ತುಂಬ ಅಳ್ತಿರೋಂಗೆ ಕೂಡ ನಮಗೆ ಕಾಣಿಸ್ತಾ ಇದೆ. ಫುಲ್ ಕಣ್ಣೆಲ್ಲ ತುಂಬಿ ನಿಂತಿರೋದು ಕೂಡ ಗೊತ್ತಾಗ್ತಾ ಇದೆ. ಮೋಸ್ಟ್ಲಿ ಅವ್ರಿಗೆ ಅವರೇ ಡೌನ್ ಫೀಲ್ ಮಾಡ್ಕೊಳ್ತಾ ಇದ್ದಾರಾ, ನಾನು ಹಾಡ್ತಾ ಇಲ್ಲ, ನಾನೇನಾದರೂ ಹೋಗ್ಬೋದು ಅಂತ ಡೌಟ್ ಬಂದಿದೆಯಾ ಗೊತ್ತಿಲ್ಲ. ಯಾಕಂದರೆ ಮಂಜಣ್ಣ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ತುಂಬ ಡೌನ್ ಆಗಿ ಹೋಗ್ಬಿಟ್ಟಿದ್ರು. ಇಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ, ಇಷ್ಟು ದಿನ ಹೆಂಗೆ ಆಡಿದ್ವೋ ಅದೇ ಒಂದು ಆಧಾರದ ಮೇಲೆ ಜನ ವೋಟ್ ಮಾಡೋಕ್ಕಾಗ್ತಾರೆ, ನಾನಂತೂ ಒಂದೊಂದು ಮೂಮೆಂಟು ಕೂಡ ಜೀವಿಸ್ತಾ ಇದ್ದೀನಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ. ಮೋಸ್ಟ್ಲಿ ಅವ್ರನ್ನೇ ಅವರು ಡೌಟ್ಫುಲ್ಲಾಗೆ ನೋಡ್ತಾ ಇದ್ದಾರಾ, ಅವ್ರನ್ನ ಅವರೇ ಕಡಿಮೆ ಮಾಡ್ಕೊಳ್ತಾ ಇದ್ದಾರಾ ಅಂತಲೇ ನನಗೆ ಈ ಪ್ರೋಮೋ ನೋಡಿದಾಗೂ ಕೂಡ ಅನ್ನಿಸ್ತಾ ಇರೋದು. ಮತ್ತು
ಅಲ್ಲಿ ಗೌತಮಿಗೂ ಕೂಡ ಮೋಸ್ಟ್ಲಿ ಜಾಸ್ತಿ ವೋಟ್ಸ್ ಬಂದಿರಬಹುದು, ಅರ್ಹರಿಲ್ಲ ಅಂತ. ಅದಕ್ಕೂ ಕೂಡ ಫೀಲ್ ಆಗಿರ್ಬೋದು. ನನಗಿಲ್ಲಿ ಜಾಸ್ತಿ ಶಾಕಿಂಗ್ ಅಂತ ಅನಿಸಿದ್ದು ಅಂದರೆ ಮೋಕ್ಷಿತ್ ಅವರು ಗೌತಮಿ ಅವ್ರ ಹೆಸರನ್ನ ತೊಗೊಳ್ತಾ ಇರೋದು ತುಂಬ ಶಾಕಿಂಗ್ ಅನ್ನಿಸ್ತು. ಯಾಕಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಾನು ಅಂದ್ಕೊಂಡೆ ಅಲ್ಲಿ ಬೇರೆಯವ್ರ ಹೆಸರು ತೊಗೊಳ್ತಾರಾ ಅಂತ. ಅಲ್ಲಿ ಮೋಕ್ಷಿತಗೆ ಚಾಯ್ಸು ಕೂಡ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ಧನರಾಜು ಮತ್ತು ಇವರು ಹನುಮಂತ್ ಅವರು ಆಲ್ರೆಡಿ ಸೇಫ್ ಆಗಿದ್ದಾರೆ. ಭವ್ಯ ಅವ್ರ ಜೊತೆ ಇವಾಗ ಅವ್ರ ಜೊತೆ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಅವರೇ ಹೇಳಿದ್ದಾರೆ ಸ್ಟ್ರಾಂಗು ಅದು ಇದು ಅಂತ ಎಲ್ಲನ. ತ್ರಿವಿಕ್ರಮು ಮತ್ತು ರಜತು ಆಬ್ವಿಯಸ್ಲಿ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಮಂಜಣ್ಣನ ಆಟ ಕೂಡ ಒಂದು ಸ್ವಲ್ಪ ಚೆನ್ನಾಗಿತ್ತು. ಸೊ ಫ್ರೆಂಡ್ ಅಂತ ನೋಡ್ದೇನೆ ಗೌತಮಿ ಅವರ ಹೆಸರನ್ನ ತೊಗೊಂಡು ಏನು ರೀಸನ್ ಕೊಟ್ಟಿರ್ತಾರೆ ಅಂತ ಕೇಳಿಸ್ಕೊಳ್ಳೋಕ್ಕೆ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಮೋಕ್ಷಿತ್ ಅವರು ಗೌತಮಿ ಅವರಿಗೆ ಏನು ಹೇಳಿರ್ತಾರೆ ಅಂತ. ಯಾಕಂದರೆ ಮೋಕ್ಷಿತನೇ ಈಗ ಇರೋ ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಅವರೇ ವಿನ್ ಆಗ್ತಾರಾ, ಲೇಡಿ ವಿನ್ನರ್ ಆಗ್ತಾರಾ ಈ ಸಲ ಅನ್ನೋದು ಮಾತ್ರ ಕಾದು ನೋಡಬೇಕಾಗುತ್ತೆ. ಬಟ್ ಈ ಸೀಸನಲ್ಲಿ ಭವ್ಯ ಮತ್ತು ಮೋಕ್ಷಿತ ಅಷ್ಟು ಸ್ಟ್ರಾಂಗ್ ಹುಡುಗಿರು. ಇನ್ನು ಮಿಕ್ಕಿದ ಸೀಸನಲ್ಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಸಂಗೀತ ಶೃಂಗೇರಿ ಅವರಿದ್ದರು. ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡೋರು. ಬಟ್ ಟಾಸ್ಕ್ ಅಂತ ಬಂದರೆ ಅಷ್ಟೊಂದೇನಿರಲಿಲ್ಲ ಸಂಗೀತ ಶೃಂಗೇರಿ ಅವರು. ಬಟ್ ಎಲ್ಲ ಜನಗಳು ಮನಸ್ಸಂತೂ ಗೆದ್ದಿದ್ರು. ಇಷ್ಟು ಸೀಸನಲ್ಲಿ ಸಂಗೀತ ಶೃಂಗೇರಿ ಅವರು ಸ್ಟ್ರಾಂಗ್ ಆಗಿದ್ರು. ಬಟ್ ಅವರ ರೆಕಾರ್ಡ್ನ ಡೆಫಿನೆಟ್ಲಿ ಬೀಟ್ ಮಾಡಿದ್ದಾರೆ ಇವರು. ನಮ್ಮ ಮೋಕ್ಷಿತ ಮತ್ತು ಭವ್ಯ ಕೊಡೋರು ಅಂದರೆ ತಪ್ಪಾಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇಬ್ಬರೂ. ಈಗಲೂ ಕೂಡ ಅಷ್ಟೇ ಒಂದು ಗೇಮ್ ಅಂತ ನೋಡಿ ಫ್ರೆಂಡ್ ಅಂತಲೂ ನೋಡ್ದೇ ಗೌತಮಿಯವ್ರ ಹೆಸರನ್ನ ತೊಗೊಂಡಿದ್ದಾರೆ ಮೋಕ್ಷಿತ ಅವರು. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಗೌತಮಿಯವರು ತ್ರಿವಿಕ್ರಮ್ ಹೆಸರನ್ನ ಚೂಸ್ ಮಾಡಿದ್ದಾರೆ. ತ್ರಿವಿಕ್ರಮ್ ಅವ್ರ ಹೆಸರನ್ನ ಚೂಸ್ ಮಾಡಿ ಅವ್ರು ಕೊಡ್ತಿರೋ ಎಕ್ಸ್ಪ್ಲನೇಷನ್ನು, ತ್ರಿವಿಕ್ರಮು ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಯಾವುದಾದ್ರೂ ಟಾಸ್ಕ್ ಅಂತ ಬಂದ್ರೇ ಕಾಣಿಸ್ಕೊಳ್ಳೋದು. ಇನ್ನು ಮಿಕ್ಕಿದ್ದು ಎಂಟರ್ಟೈನ್ಮೆಂಟ್ ಟಾಸ್ಕು ಅದು ಇದು ಅಂತ ಬಂದರೆ ಅವರಲ್ಲಿ ನನ್ನ ಹತ್ರ ಸ್ಪೆಷಲ್ ಫ್ಯಾಕ್ಟರ್ ನೋಡಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಗೌತಮಿಯವರು ತ್ರಿವಿಕ್ರಮ್ ಅವ್ರ ಜೊತೆ ಇಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಬಟ್ ರಜತ್ ಎಂಟರ್ ಆದಾಗಲಿಂದ ರಜತು ಮತ್ತು ತ್ರಿವಿಕ್ರಮ್ ಬಾಂಡ್ ಯಾವಾಗ ಒಂದು ಸ್ವಲ್ಪ ಜಾಸ್ತಿ ಆಯಿತೋ ಆವಾಗಿಂದ ತ್ರಿವಿಕ್ರಮ್ ಅವ್ರ ಕಾಮಿಡಿ ತುಂಬ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲದೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಲ್ಲ ಅಂತ ಯಾವಾಗ ಜೈಲಿಗೆ ಹೋಗಿ ಬಂದರೋ ಆವಾಗಿಂದನೂ ಪ್ರತಿಯೊಬ್ಬರ ಹತ್ರನೂ ಬೆರೀತಾ ಇದ್ದಾರೆ, ತುಂಬ ಕಾಮಿಡಿ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಅಂದರೆ ನೆನ್ನೆ ರಜತು ಮತ್ತು ತ್ರಿವಿಕ್ರಮ್ ಮಾತಾಡಿದ್ದು, ಈ ಗ್ರೇ ಏರಿಯಾ ಝೀರೋ ಇದೆಯಲ್ಲ ಇದೇ ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇರೋದು ಅಂತ ಮಾತಾಡೋದಾಗಿರಬಹುದು. ಮತ್ತು ಸೊಂಟ ಹಾಕೊಂಡು ಡ್ಯಾನ್ಸ್ ಮಾಡಿದ್ದು, ಮತ್ತು ಐಶ್ವರ್ಯ ಮತ್ತು ರಜತ್ ಕನ್ವರ್ಸೇಷನಲ್ಲಿ ಕೌಂಟರ್ ಕೊಡ್ತಾ ಇರೋದಾಗಿರ್ಬೋದು. ತುಂಬ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂದರೆ ಹೋಗಿ ಎಲ್ಲರ ಹತ್ರನೂ ಸ್ಕಿಟ್ ಮಾಡಿಸೋದಾಗಿರಲ್ಲ ಅಲ್ವಾ. ಈಗ ರಜತ್ ಅವರು ಮಾತಾಡಿದ್ರೇ ನಗು ಬರುತ್ತೆ. ಸೊ ಅದು ಕೂಡ ಒಂದು ಎಂಟರ್ಟೈನ್ಮೆಂಟೇ. ಸೊ ಡೆಫಿನೆಟ್ಲಿ ತ್ರಿವಿಕ್ರಮು ಒಂದು 50 ಡೇಸ್ ಡೆಫಿನೆಟ್ಲಿ ಡಲ್ ಆಗಿದ್ರು. 50 ಡೇಸ್ವರೆಗೂ ಅಷ್ಟೊಂದು ಎಂಟರ್ಟೈನ್ಮೆಂಟು ಅದು ಇದು ಏನು ಇರ್ತಾ ಇರಲಿಲ್ಲ, ಟಾಸ್ಕಲ್ಲೇ ಕಾಣಿಸ್ಕೊಳ್ಳೋರು. ಬಟ್ ಆ 50 ಡೇಸ್ ಆದ ನಂತರ ಅವರಲ್ಲಿ ಡೆಫಿನೆಟ್ಲಿ ಚೇಂಜಸ್ ಬಂದಿದೆ. ಪ್ರತಿಯೊಬ್ಬರು ಹತ್ರನೂ ಹೋಗಿ ಕೂತು ಮಾತಾಡ್ತಿರೋದು ಪ್ರತಿಯೊಂದೂ ಗೊತ್ತಾಗ್ತಾ ಇದೆ. ಜಸ್ಟ್ ಟಾಸ್ಕ್ಗೆ ಅಂತ ಡೆಫಿನೆಟ್ಲಿ ತ್ರಿವಿಕ್ರಮು ಸೀಮಿತ ಆಗಿಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಪ್ರತಿಯೊಬ್ಬರೂ ಲಾಸ್ಟಲ್ಲಿ ನೋಡಿದ್ರೆ ಭವ್ಯ ಮತ್ತು ಗೌತಮಿಯವರು ಲಾಸ್ಟ್ ಸ್ಟೆಪ್ಪಲ್ಲಿ ಬಂದು ನಿಂತಂಗಿದ್ದಾರೆ. ಭವ್ಯ ಅವರಂತೂ ಗಳಗಳಗಳ ಅಳ್ತಾ ಇದ್ದಾರೆ. ನಾರ್ಮಲ್ ಟೈಮಲ್ಲೇ ಕಣ್ಣೀರು ನಿಲ್ಲಲ್ಲ ಭವ್ಯಗೆ, ಇನ್ನು ಈ ಟೈಮಲ್ಲಿ ಕೇಳಬೇಕಾ. ಇವರಿಬ್ಬರೂ ಬಂದು ಅಲ್ಲಿ ನಿಂತಿದ್ದಾರೆ. ಆಬ್ವಿಯಸ್ಲಿ ಗೊತ್ತಾಗಿದೆ ಗೌತಮಿಯವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಇನ್ನು ಭವ್ಯ ಅವ್ರನ್ನ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಕಡಿಮೆ ಮಾಡ್ತಾ ಇದ್ದಾರೋ ಭವ್ಯ ಅವ್ರಿಗೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲೋದ್ರೂ ಭವ್ಯ, ಬೈಯೋದಕ್ಕೂ ಭವ್ಯ ಬೇಕು, ಲಾಸ್ಟ್ ಜೆಂಜಸ್ನ ತರೋಕ್ಕೂ ಭವ್ಯ ಬೇಕು. ಏನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಫುಲ್ ಫೋಕಸ್ ಭವ್ಯ ಮೇಲೇ ಇದೆ. ನೆಗೆಟಿವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಪಾಸಿಟಿವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಎಂಟೈರ್ ಪ್ರೋಮೋ ನೋಡಿದಾಗ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.